ಓಕೆನಾ? ಎಲ್ಲರಿಗೂ ನಮಸ್ತೆ. 7ನೇ ದಿನದ ಧ್ಯಾನಕ್ಕೆ ಎಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಚೈಲ್ಡ್ ಅಂದ್ರೆ ನಾವು ಚಿಕ್ಕವರಿದ್ದಾಗ ನಾವು ಒಬ್ರ ಮೇಲೆ ಕೋಪ ಮಾಡ್ಕೊಂಡಿರ್ತೀವಿ. ಅಂದ್ರೆ ನಮ್ಮ ತಂದೆ ತಾಯಿ ಮೇಲಾಗಿರ್ಬೋದು, ಯಾರೋ ಏನೋ ಅಂದ್ರು ಅಂತಂದು ನಾವು ಅದನ್ನ ತುಂಬಾ ನೋವು ಇಟ್ಕೊಂಡಿರ್ತೀವಿ. ಸೊ ಇಂದ ನಾವು ಹೇಗೆ ಹೊರಗಡೆ ಬರ್ಬೇಕು, ಸೊ ಈ ನೋವಿದ್ರೆ ನಮ್ಗೆ ಏನೆಲ್ಲ ತೊಂದರೆಗಳಾಗ್ತವೆ, ಓಕೆನಾ? ಸೊ ಯಾಕಪ್ಪ ಅಂದ್ರೆ ನಮ್ ಜೀವನದಲ್ಲಿ ನಾವು ಇವನ್ನ ನೋವು ಇಟ್ಕೊಂಡ್ ಬ್ಲಾಕೇಜಸ್ ಜಾಸ್ತಿ ಆಗ್ತಾ ಬರುತ್ತೆ. ಸೊ ನಾವ್ ಏನೇ ಸಕ್ಸಸ್ಫುಲ್ ಆಗಕ್ ಆಗೋದಿಲ್ಲ, ಸುಮ್ನೆ ನಮಗೆ ತುಂಬಾ ತೊಂದರೆಗಳು ಆಗ್ತಾ ಇರ್ತವೆ. ಬಟ್ ಇದಕ್ಕೆಲ್ಲ ಏನ್ ರೀಸನ್ ಅಂತ ಮೆಡಿಟೇಷನ್ ಬಂದ್ಮೇಲೆ ಗೊತ್ತಾಗ ಏನಂದ್ರೆ, ಇವು ಸ್ವಲ್ಪ ಸ್ವಲ್ಪ ವಿಷಯಕ್ಕೂ ಚಿಕ್ಕವರಿದ್ದಾಗ ಅಮ್ಮ ಅಪ್ಪ ಹೊಡಿತಿರ್ತಾರೆ. ಅದನ್ನೇ ನೀವು ಮನ್ಸಲ್ಲಿ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ, ಯಾಕೆ ಅಂದ್ರೆ ಚಿಕ್ಕವರಿದ್ದಾಗ ಸಬ್ ಕಾನ್ಶಿಯಸ್ ಮೈಂಡ್ ತುಂಬಾ ವರ್ಕ್ ಆಗುತ್ತೆ, ಓಕೆನಾ? ಸೊ ಅವಾಗ ನಾವ್ ಏನ್ ಮಾಡ್ತಿರ್ತೀವಿ, ಅವ್ರ ಮೇಲೆ ತುಂಬಾ ದ್ವೇಷ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ನಮ್ ಪಪ್ಪ ಹಿಂಗ್ ಮಾಡ್ತಿದ್ದಾರೆ, ನಮ್ಮ ಅಮ್ಮ ಹಿಂಗ್ ಮಾಡ್ತಿದ್ದಾರೆ, ಅವ್ರನ್ನೇ ಚೆನ್ನಾಗ್ ನೋಡ್ಕೊಂತಿದ್ದಾರೆ, ನನ್ನ ನೋಡಿಲ್ಲ, ಆತರ ಏನೇನೋ ಮೈಂಡ್ ಅಲ್ಲಿ ಅನ್ಕೊಂಡು ಏನಾಗಿರುತ್ತೆ, ಅಲ್ಲಿ ಬ್ಲಾಕೇಜಸ್ ಸ್ಟಾರ್ಟ್ ಆಗಿರುತ್ತೆ. ಸೊ ಆ ಬ್ಲಾಕೇಜಸ್ ಇಂದ ನಮ್ಗೆ ಏನಾಗಿರುತ್ತೆ, ನಾವ್ ಮುಂದೆ ಏನೋ ಒಂದ್ ಮಾಡಗಳನ್ನ ಅವಾಗ ಏನೋ ಸಕ್ಸಸ್ಫುಲ್ ಆಗಕ್ ಆಗೋದಿಲ್ಲ. ಇವನ್ ದುಡ್ಡಿನ ವಿಷಯ ಆಗಿರ್ಬೋದು ಅಥವಾ ಓದಿನ ವಿಷಯದಲ್ಲಿ ಆಗಿರ್ಬೋದು. ಸೊ ಏನೆಲ್ಲ ತುಂಬಾ ವಿಷಯಗಳಲ್ಲಿ ಏನಕ್ಕೆ ಅನ್ನೋದಕ್ಕೆ ಒಂದು ಬೆಸ್ಟ್ ಇದು ಬ್ಲಾಕೇಜಸ್ ನ ಇಟ್ಕೊಂಡಿರೋದ್ರಿಂದ. ಯಾಕೆ ಅಂದ್ರೆ ನಮ್ಮ ತಂದೆ ತಾಯಿ ಒಂದೊಂದ್ ಚಕ್ರಗಳಿಗೆ ಅವರು ರಿಲೇಟೆಡ್ ಆಗಿದ್ದಾರೆ. ಸೊ ಇವಾಗ ಮೂಲಾಧಾರ ಚಕ್ರ ಅಂತ ಬಂದ್ರೆ ನಮ್ಮ ತಂದೆ ಚಕ್ರಕ್ಕೆ ತುಂಬಾ ರಿಲೇಟೆಡ್ ಆಗಿದ್ದಾರೆ. ಸೊ ನಾವ್ ಯಾವಾಗ ತಂದೆ ಜೊತೆಗೆ ನಾವು ತುಂಬಾ ದ್ವೇಷವನ್ನ ದ್ವೇಷವನ್ನ ಇಟ್ಕೊಂಡಿರ್ತೀವಿ, ಆ ಬ್ಲಾಕೇಜಸ್ ಅಂದ್ರೆ ನಮಗೆ ಅನ್ಸುತ್ತೆ ತಂದೆ ಜೊತೆಗೆ ನಮ್ದೇನು ದ್ವೇಷ ಇಟ್ಕೊಂಡಿರ್ತೀವಿ ಅಂತ. ಬಟ್ ಚಿಕ್ಕವರಿದ್ದಾಗ ತಿಳಿದೇನೆ ನಮ್ಗೆ ಅದು ಬ್ಲಾಕೇಜಸ್ ಆಲ್ರೆಡಿ ಕ್ರಿಯೇಟ್ ಆಗಿರುತ್ತೆ. ಹಾಗೆ ತಾಯಿ ಜೊತೆಗೆ ಬಂದ್ರೆ ಮಣಿಪುರ ಆ ಚಕ್ರದಲ್ಲಿ ಬ್ಲಾಕೇಜಸ್ ಆಗಿರುತ್ತೆ. ಇದು ಈ ಜನ್ಮದಲ್ಲಾದ್ರೂ ಆಗಿರ್ಬೋದು ಅಥವಾ ಹಳೆ ಜನ್ಮದಲ್ಲಾಗಿದ್ರು ಆಗಿರ್ಬೋದು. ಸೊ ಈ ಬ್ಲಾಕೇಜಸ್ ಅನ್ನ ನಾವು ಇವತ್ತು ಕ್ಲಿಯರ್ ಮಾಡ್ತಾ ಹೋಗೋಣ, ಓಕೆನಾ? ಸೊ ಏನಿಲ್ಲ, ಧ್ಯಾನದಲ್ಲಿ ನಾನು ನಿಮ್ಗೆ ಗೈಡ್ ಮಾಡ್ತಾ ಹೋಗ್ತೀನಿ. ಜಸ್ಟ್ ಅದನ್ನ ಹೇಳಿದಾಗೆ ನೀವು ಫಾಲೋ ಮಾಡ್ತಾ ಬನ್ನಿ, ಓಕೆನಾ? ಸೊ ನಾವು ಚಿಕ್ಕವರಿದ್ದಾಗ ಹೇಗಿದ್ವಿ, ನಿಮ್ಮ ಮನೆ ಅದನ್ನೆಲ್ಲ ಜಸ್ಟ್ ನೆನ್ಪ್ ಮಾಡ್ಕೊಂತ ಬನ್ನಿ. ಅದನ್ನ ಹೇಳ್ತಾ ಹೇಳ್ತಾ ಫುಲ್ ಅದನ್ನ ಕ್ಲಿಯರ್ ಮಾಡ್ಕೊಂಬಂದ್ರೆ ಇವತ್ತದು ನಿಮಗದು ಅಂದ್ರೆ ಇನ್ನರ್ ಚೈಲ್ಡ್ ಹೀಲಿಂಗ್ ಅಂತ ಇದು ಪ್ರೊಸೀಜರ್. ಇದು ಕಂಪ್ಲೀಟ್ ಮೇಲೆ ನಿಮ್ಮ ಒಳಗಡೆ ಬ್ಲಾಕೇಜಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಸೊ ನೀವು ನಿನ್ನೆ ಅಂದ್ರೆ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದಾಗಿರ್ಬೋದು, ಏನೇ ಒಂದು ನೀವು ಗೋಲ್ ಇಟ್ಕೊಂಡಿರ್ತೀರಾ, ಸೊ ಇವ್ರ ಬ್ಲಾಕೇಜಸ್ ಎಲ್ಲ ನಿಮ್ಗೆ ಬೇಗ ರೀಚ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ, ಓಕೆನಾ? ಸೊ ಇವತ್ತು ಡೈರೆಕ್ಟ್ ಮೆಡಿಟೇಷನ್ ಕುತ್ಕೊಂಡ್ಬಿಡೋಣ. ಓಕೆ ಮ್ಯಾಮ್, ಹಾಗೆ ಮೇಡಮ್. ಸೊ ಆರಾಮಾಗಿರುವಂತಹ ಜಾಗವನ್ನ ಆಯ್ಕೆ ಮಾಡ್ಕೊಳ್ಳಿ. ಆರಾಮಾಗಿ ಕುತ್ಕೊಳ್ಳಿ. ನಿಮ್ಮ 2 ಕಾಲುಗಳನ್ನು ಕ್ರಾಸ್ ಮಾಡಿ, ಹಾಗೆ 2 ಕೈಗಳನ್ನು ಜೋಡಿಸ್ಕೊಳ್ಳಿ. ನಿಧಾನವಾಗಿ ನಿಮ್ಮ 2 ಕಣ್ಣುಗಳನ್ನ ಮುಚ್ಚಿ. ನಾವು ಒಂದು 3 ಸರಿ ಟಿಬೇಟಿ ಅನ್ನೋ ಬೌಲ್ ಸೌಂಡ್ ಹಾಕ್ಲ, ಹೀಲಿಂಗ್ ಪ್ರೊಸೆಸ್. ಹಾ, ಆಮೇಲೆ ಮ್ಯೂಸಿಕ್ ಹಾಕು. ಓಕೆ, ಹಾಕ್ಬಿಡಿ. ಕೇಳುತ್ತಾ? ಹ್ಮ್, ಕೇಳಿಸ್ತಿಲ್ಲ. ಇವಾಗ ಓಕೆ, ಅದು ಇರುತ್ತೆ. ಅದ್ರ ನೀವು ಮಾಡಿಸಿ ಧ್ಯಾನ ಮಾಡಿಸಿ.
ಹಾಗೆ ನಿಮ್ಮ ಉಸಿರಿನ ಕಡೆ ಗಮನ ಕೊಡಿ. ನಿಮ್ಮ ಉಸಿರಾಟದ ಜೊತೆ ನಿಮ್ಮ ಮನಸ್ಸು ಸಂಪೂರ್ಣವಾಗಿ ಮ್ಯೂಸಿಕ್ ಪ್ಲೇ. ಹಾಗೆ ಆಳವಾದ ಅಲ್ಪ ಸ್ಥಿತಿಯನ್ನು ತಲುಪ್ತಾ ಇದ್ದೀರಾ. ನಿಮ್ಮ ಬ್ರಹ್ಮಾಂಡದ ಶಕ್ತಿ ತುಂಬಿದೆ, ಸಾಕಷ್ಟು ಎನರ್ಜಿ ತುಂಬಿದೆ. ಈ ಕ್ಷಣದಲ್ಲಿ ಸುರಕ್ಷಿತವಾಗಿದ್ದೀರಿ. ಸೊ ಇಲ್ಲ, ಯಾರದೇ ಮಾತು ಕಮೆಂಟ್ಸ್ ಏನೂ ಇಲ್ಲ, ನೀವು ಒಬ್ಬರೇ ಇದ್ದೀರಾ. ಇವಾಗ ನಿಮ್ಮ ಹೃದಯವನ್ನು ಪ್ರೀತಿ ಮತ್ತು ಕರುಣೆಗೆ ಮುಕ್ತವಾಗಿಸಿಡಿ. ನಿಮ್ಮ ಹೃದಯವನ್ನು ತೆರೆದಿಡಿ. ನಿಮ್ಮ ಉಸಿರಿನ ಕಡೆನೇ ಗಮನ ಇಡಿ. ಹಾಗೆ ಕಲ್ಪನೆ ಮಾಡ್ಕೊಳ್ಳಿ, ನಿಮ್ಮ ಸಮಯ ನೀವು ಚಿಕ್ಕವರಿದ್ದಾಗ ಹೇಗಿದ್ರಿ, ನಿಮ್ಮ ನಿಮ್ಮ ಸುತ್ತಮುತ್ತ ಪರಿಸರ, ನಿಮ್ಮ ಬಾಲ್ಯದ ಮನೆ ಅಂದ್ರೆ ಚಿಕ್ಕವರಿದ್ದ ಮನೆ ಹೇಗೆ ಕಾಣಿಸ್ತಾ ಹಾಗೆ ಮನೆ ಕಡೆ ಹೋಗಿ. ಅಥವಾ ಒಂದು ಒಂದು ಸುಂದರದ ಹೋಗಿ. ಹಾಗೆ ನೋಡ್ತಾ ಬನ್ನಿ, ಇಲ್ಲಿ ದೂರದಲ್ಲಿ ಒಬ್ರು ಯಾರೋ ಕುಳಿತಿದ್ದಾರೆ. ಹಾಗೆ ಸೂಕ್ಷ್ಮವಾಗಿ ಗಮನಿಸಿ. ಇದು ಬೇರೆ ಯಾರೂ ಅಲ್ಲ, ನಿಮ್ಮ ವರ್ಷ ಅಥವಾ ವರ್ಷದ ಬಾಲ್ಯದ ರೂಪ. ಅದಕ್ಕೆ ಮಗು ಅಥವಾ ಇನ್ನರ್ ಚೈಲ್ಡ್ ಅಂತ. ಸೊ ಅಲ್ಲಿ ಕುಳಿತಿರುವಂತಹ ವ್ಯಕ್ತಿ ಯಾರು ಅಂದ್ರೆ
ನೀವೇ. ನೋಡಿ, ಸರಿಯಾಗಿ ಗಮನಿಸಿ. ಹಾಗೆ ಗಮನಿಸ್ರಿ. ಆ ಮಗು ಸಂತೋಷ ಅಥವಾ ಏನು ಒಂಟನದ In the rupees 9 workshop, ಭಯ, what all do you cover? In 9 rupees, ಬೇಸರದ ಏನಾದ್ರು ಕುಡಿದೀಯಾ? how to automate your ಯಾರು ಬೈದ್ರು ಅಂತ ಬೇಗದಲ್ಲಿ ಏನಾದ್ರು ಕುತ್ಕೊಂಡಿದೀಯಾ? ನಿಧಾನವಾಗಿ ಮಗು ಹತ್ರ ಹೋಗಿ ಈಗ ನೀವು ನಿನ್ನ ಪಕ್ಕದಲ್ಲಿ ಕುಳಿತುಕೊಂಡಿದ್ದೀರಾ. ಹಾಗೆ ನಿಧಾನವಾಗಿ ಆ ಮಗುವಿನ ಸಣ್ಣ ಕೈಗಳನ್ನು ನಿಮ್ ಕೈಗಳಲ್ಲಿ ಇಟ್ಕೊಂಡಿದ್ದೀರಾ. ಈಗಿನ ನಿಮ್ಮ ಜ್ಞಾನ ಮತ್ತು ಬ್ರಹ್ಮಾಂಡದ ದಿವ್ಯಶಕ್ತಿ ನಿಮ್ಮಲ್ಲಿ ಗಾಮ ತರಂಗಗಳನ್ನು ಜಾಗೃತಗೊಳಿಸ್ತಿದೆ. ಇಲ್ಲಿರುವಂತಹ ಶಕ್ತಿ ಧ್ಯಾನದಿಂದ ಪಡೆದಿರುವಂತಹ ಜ್ಞಾನ ಎಲ್ಲ ಜಾಗೃತಗೊಳಿಸುತ್ತಿದೆ. ಸೊ ಇವಾಗ ನಿಮ್ಮ ಹೃದಯದಿಂದ ಪ್ರೀತಿಯ ಕಿರಣಗಳು ಕಳಿಸ್ತಾ ಇದ್ದೀರಾ. ಮಗುವಿಗೆ ಹೇಳಿ, ತಂದೆ ಮೇಲಾಗಿರ್ಬೋದು, ತಾಯಿ ಮೇಲಾಗಿರ್ಬೋದು, ಅಥವಾ ನಿಮ್ಮ ಯಾರ ಜೊತೆನಾದ್ರೂ ಮನಸ್ತಾಪ ಇದ್ರೆ ಎಲ್ಲದನ್ನು ಇವತ್ತು ತೆಗೆದು ಭೂಮಿಗೆ ಬಿಟ್ಟು ಅವರನ್ನೆಲ್ಲ ಕ್ಷಮಿಸಿಬಿಡು.
ನೀವು ಅವರನ್ನ ಎಲ್ಲರನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ತಾಯಿ, ರಿಲೇಟಿವ್ಸ್, ಫ್ರೆಂಡ್ಸ್, ಸ್ಕೂಲಲ್ಲಿ ಟೀಚರ್ಸ್ ಇರಬಹುದು, ನೀವು ಯಾರ ಜೊತೆ ಎಲ್ಲ ಒಡನಾಟ ಮಾಡಿದಿರಾ ಎಲ್ಲರನ್ನು ವಿಜುವಲೈಸ್ ಮಾಡ್ಕೊಳ್ಳಿ. ಹೇಳಿ, ತಿಳಿದು ತಿಳಿಯದೇನೆ ನನ್ನಿಂದ ತಪ್ಪಾಗಿದ್ದರೆ ನನ್ನನ್ನು ಕ್ಷಮಿಸಿ. ಹಾಗೂ ನಾನು ನಿಮ್ಮನ್ನು ಕ್ಷಮಿಸುತ್ತಿದ್ದೇನೆ. ನಿಮಗೆಲ್ಲರಿಗೂ ತುಂಬ ನನ್ನ ಜೀವನದಲ್ಲಿ ಪಾಠಗಳನ್ನು ಕಲಿಸಿದ್ದಕ್ಕೆ. Today a woman came to meet me. She has been diabetic for 8 years. She takes metformin 1000 mg twice a day. She eats carefully, walks daily, and her doctor told her ಇವಾಗ ನಿಮ್ಮ ಇನ್ನರ್ ಚೈಲ್ಡ್ ಅಂದ್ರೆ ಆಂತರಿಕ ಮಗುವಿನ ಕಣ್ಣುಗಳನ್ನೇ ನೋಡಿ. ಹಾಗೆ ಈ ಮಾತುಗಳನ್ನು ಹೇಳಿ ಮನಸ್ಸಿನಲ್ಲಿ ಹೇಳ್ಕೊಳ್ಳಿ. ನಾನು ನಿನ್ನನ್ನು ತುಂಬಾ ಪ್ರೀತಿಸುತ್ತೇನೆ. ನಾನು ನಿನ್ನನ್ನು ತುಂಬಾ ಪ್ರೀತಿಸುತ್ತೇನೆ. ಅಂದು ನಡೆದ ಯಾವುದೇ ಘಟನೆಗೆ ನೀನು ಜವಾಬ್ದಾರನಲ್ಲ. ಅಂದು ನಡೆದ ಯಾವುದೇ ಘಟನೆಗೆ ನೀನು ಜವಾಬ್ದಾರನಲ್ಲ. ನಿನ್ನದೇನೂ ತಪ್ಪಿಲ್ಲ. ಅಂದು ನಿನಗೆ ಯಾರೂ ಬೇವು. ಇಂದು ನಾನು ನಿನ್ನೊಂದಿಗಿದ್ದೇನೆ. ಅಂದು ನಿನಗೆ ಯಾರೂ ಬೆಂಬಲ ನೀಡದಿದ್ದರೂ ಇಂದು ನಾನು ನಿನ್ನೊಂದಿಗಿದ್ದೇನೆ. ಇನ್ನು ಮುಂದೆ ನೀನು ಒಂಟಿಯಲ್ಲ. ನಾನು ಸದಾ ರಕ್ಷಿಸುತ್ತೇನೆ. ಹಾಗೆ ಮಗುವನ್ನು ಹಗ್ ಮಾಡ್ಕೊಳ್ಳಿ. ಸೊ ಆ ಮಗುವಿನಲ್ಲಿ ಹೆದರಿಕೆ ಇರಬಹುದು, ಅವಳು ಎಲ್ಲ ನೋವುಗಳು ವರ್ಷದಿಂದ ಕರೆ ಹೋಗ್ತವೆ.
ಈ ಮಗು ಸುರಕ್ಷಿತವಾಗಿದೆ ಮತ್ತು ಸಂತೋಷವಾಗಿದೆ. ಹಾಗೆ ಇವಾಗ ನಿಮ್ಮ ತಂದೆ ತಾಯಿ ಇಬ್ಬರನ್ನು ವಿಜುವಲೈಸ್ ಮಾಡ್ಕೊಳ್ಳಿ. ನಿಮ್ಮ ತಾಯಿಗೆ ಹೇಳಿ, ನಾನು ನಿನ್ನನ್ನು ತುಂಬಾ ಅಮ್ಮ ನಾನೇನಾದ್ರೂ ತಪ್ಪು ಮಾಡಿದ್ರೆ, ನಿನಗಾದ್ರೂ ನೋವಾಗುವಾಗ ಮಾಡಿದ್ರೆ ದಯವಿಟ್ಟು ಕ್ಷಮಿಸು. ಚಿಕ್ಕದಾಗ ಅವ್ರಿಗೆ ಏನಾದ್ರು ಮಾಡಿದ್ರೆ, ಮಾತಾಡಿದ್ರೆ, ಅಥವಾ ಅವ್ರು ನಿಮ್ಗೆ ಹೊಡೆದ್ರು ಅಂತ ಅಂದು ಬೈದ್ರು ಅಂದು ನೀವು ಮನ್ಸಿಗೆ ಬೇಜಾರ್ ಮಾಡ್ಕೊಂಡಿದ್ರೆ ಎಲ್ಲ ಓಪನ್ ಆಗಿ ಅವ್ರನ್ನೊಂದು ಹಗ್ ಮಾಡ್ಕೊಂಡು ಥ್ಯಾಂಕ್ ಯು ಹೇಳಿ. ಹಾಗೆ ನಿಮ್ಮ ತಂದೆಯನ್ನು ಹೇಳ್ಕೊಳ್ಳಿ, ತಿಳಿದೋ ತಿಳಿಯದೇನೆ ನಾನ್ ನಿಮ್ಗೆ ಬೈದಿರ್ಬಹುದು, ನೋವು ಕೊಟ್ಟಿರ್ಬಹುದು, ದಯವಿಟ್ಟು ನನ್ನನ್ನು ಕ್ಷಮಿಸಿ. ನಾನು ನಿನ್ನನ್ನು ತುಂಬಾ ಪ್ರೀತಿಸುತ್ತೇನೆ ಹೇಳ್ಕೊಳ್ಳಿ. ಏನಾದ್ರು ನಿಮ್ಮ ಮನಸ್ಸಿನಲ್ಲಿ ಏನೆಲ್ಲ ಹೇಳ್ಕೊಳಕ್ ಆಗಿರಲ್ಲ ಇಷ್ಟು ದಿನ, ಅವ್ರು ನಿಮ್ ಎದುರುಗಡೆ ಇದ್ದಾರೆ ಎಂದು ಎಲ್ಲದನ್ನು ಮನ ಹೇಳ್ಕೊಳ್ಳಿ. I can teach you code in Python in just 30 days, even if you've never written a single line of code before. How? Simple. ಹಾಗೆ ಅವರು ಇಬ್ರುನು ಹಗ್ ಮಾಡ್ಕೊಳ್ಳಿ. ಅವರಿಬ್ಬರ ಆಶೀರ್ವಾದವನ್ನು ತಗೊಳ್ಳಿ. ಸೊ ಇವಾಗ ನಿಮ್ಮ ಹೃದಯದ ಭಾಗದಲ್ಲಿ ಹಗೂರ ಅನಿಸ್ತಿರಬಹುದು, ಒಂದು ಒಳ್ಳೆ ಭಾವನೆ ಮೂಡ್ತಾ ಇದೆ ಅನ್ಸುತ್ತೆ. ಅಬ್ಸರ್ವ್ ಮಾಡಿ ನೋಡಿ. ಮನಸ್ಸು ತುಂಬಾ ಹಗುರ ಅನಿಸ್ತಿರುತ್ತೆ.
ನಿಧಾನ ನಿಮ್ಮ ಉಸಿರಾಟದ ಕಡೆಗೆ ಗಮನ ತನ್ನಿ. ಹಾಗೆ ನಿಧಾನವಾಗಿ ನಿಮ್ಮ Almost ದೇಹದ percent of children ಸಹಜ ಸ್ಥಿತಿಗೆ ಬನ್ನಿ. sexual abuse like destructive criticism. ಸೊ ಇಷ್ಟು ಅದ್ಭುತವಾಗಿ ಹೀಲಿಂಗ್ ನಡೆಸ ಎಲ್ಲ ಮಾಸ್ಟರ್ಸ್ಗೂ, ಎಲ್ಲ ದೇವಾನುದೇವತೆಗಳಿಗೂ, ಎಲ್ಲರಿಗೂ ಹೃದಯಪೂರ್ವಕವಾಗಿ ತಿಳಿಸಿ. ಹಾಗೆ ನಿಮ್ಮ ಆತ್ಮಕ್ಕೆ ಕೃತಜ್ಞ, ನಿಮ್ಮ ತಂದೆ ತಾಯಿ, ನಿಮ್ಮ ಗುರುಗಳು, ನಿಮ್ಮ ಇಡೀ ದೇಹಕ್ಕೆ ಧನ್ಯವಾದ ತಿಳಿಸಿ. ಹಾಗೆ ಎರಡನ್ನು ಉಜ್ಜಿಬಿಟ್ಟು ನಿಮ್ಮ ಎಲ್ಲ ಕಡೆ ಇಟ್ಕೊಂತ ಬನ್ನಿ. ನಿಧಾನವಾಗಿ ನಿಮ್ಮ ಕಣ್ಣು ತೆರೆಯಿರಿ. ಹೇಗಿತ್ತು ಮೇಡಮ್ ಧ್ಯಾನ? ತುಂಬಾ ಚೆನ್ನಾಗಿತ್ತು ಮೇಡಮ್. ತುಂಬಾ ಡೀಪ್ ಆಗಿ ಹೋಗ್ತಾ ಇದ್ವಿ. ಬಟ್ ಸ್ವಲ್ಪ ನನಗೆ ನೆಟ್ವರ್ಕ್ ಇದು ಆಗ್ತಾ ಇರೋದ್ರಿಂದ ಇದಾಯ್ತು ಅಷ್ಟೇ. ಇನ್ನು ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು. ಮತ್ತೆ ಒಂದ್ಸರಿ ನನ್ಗೆ ಫುಲ್ ಹಳೆ ನೆನಪಿಂದ ಒಂದು ಕ್ಲೆನ್ಸಿಂಗ್ ಆದಂಗಾಯ್ತು. ಬಾಡಿ ಫುಲ್ ಕ್ಲೆನ್ಸ್ ಆದಂಗಾಯ್ತು. ಥ್ಯಾಂಕ್ ಯು.
ಓಕೆ ಕೇಶವ್ ಸರ್. ಮತ್ತೆ ಯಾವಾಗ ನೆನಪು ಬರ್ತಾ ಇರುತ್ತೆ ಮತ್ತೆ ಅವಾಗ ಹೀಲಿಂಗ್ ಮಾಡ್ಕೊಂತಿರ್ಬೇಕು. ಹೌದು. ಅದು ಬೇರಿಂದ ಬೇರಲ್ಲಿ ಹೆಂಗ್ ಇರುತ್ತೆ ನೋಡು, ಹ್ಮ್ ಮಾಡಿ ಓಕೆ ಮನ್ಸಿಂದ ಎಲ್ಲ ನೋವು ಹೋದ್ಮೇಲೆ automatic- ಹಾ sir. ಚೆನ್ನಾಗಿತ್ತು ಮೇಡಮ್, ಕಣ್ಣಲ್ಲಿ ನೀರು ತಾನಾಗೆ ಹೋಗ್ತಾ ಇದ್ದು ಅಷ್ಟೇ. ಚೆನ್ನಾಗಾಗಿದೆ ಸರ್ ಹಂಗಿದ್ರೆ. ಓಕೆ ಥ್ಯಾಂಕ್ ಯು ಮೇಡಮ್. ನಡೆದಿದೆ ಕಣ್ಣಲ್ಲಿ ನೀರೆಲ್ಲ ಬಂದಿದೆ ಅಂದ್ರೆ ಹೀಲಿಂಗ್ ಚೆನ್ನಾಗಾಗಿದೆ ಅಂತ ಅರ್ಥ. ತಲೆ ಎಲ್ಲ ಭಾರ ಆಗುತ್ತೆ, ಭುಜ ಎಲ್ಲ ನೋಯುತ್ತೆ ಇವೆಲ್ಲ. ಈಗ ಈಗ ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ರ ಸರ್? ಅದು 7-7 ಪೋರ್ಟಲ್ ಹೇಳಿದ್ನಲ್ಲ, ಮಾಡ್ತಾ ಇದ್ದೀನಿ. ಅವನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ, ತುಂಬಾ ಚೇಂಜಸ್ ಅನ್ಸುತ್ತೆ. ಅದ್ ನನ್ ಕಂಡ ಮಾಡ್ಬೇಕು ಮೇಡಮ್ ಡೈಲಿನು? ಹಾ ಅದನ್ನ ಮೈಂಡಿಗೆ ನಾವ್ ಏನ್ ಅನ್ಕೊಂಡಿದೀವಿ ಅದನ್ನ ಅಟ್ಲೀಸ್ಟ್ ನೋಡ್ತಾ ಹೇಳಿ, ಇಲ್ಲ ಅಂದ್ರೆ ಒಂದ್ 2-3 ದಿನ ನೋಡ್ತಾ ಹೇಳಿದ್ರೆ ಅದು ಮೈಂಡಿಗೆ ಹೋಗುತ್ತೆ. ಒಂದಿನ ಬರ್ದಿಡೋದಕ್ಕೆ ರಿಪೀಟ್ ಮಾಡ್ತಾ ಹೋಗ್ಬೇಕು. 7 days ಮಾಡ್ರಿ ಸಾಕು. ಓಕೆ ಸರ್. ತುಂಬಾ ಚೆನ್ನಾಗಿತ್ತು ಮೇಡಮ್, ಬಹಳ ಡೆಪ್ತ್ ಆಗಿ ಹೋಗ್ಬಿಟ್ವೇನೋ ಅನ್ಸುತ್ತೆ. ಎಷ್ಟು ಒಂದ್ ತಾಸು ಕೂತ್ಬಿಟ್ಟಿವೇನೋ ಅನ್ಸ್ಬಿಟ್ಟತ್ತೆ, ಅಷ್ಟು ಇದಾಗ್ಬಿಟ್ಟತ್ತೆ. ಇದು ಆಕ್ಚುಲಿ ಇದು ಧ್ಯಾನ ಹಂಗೆ ಮಾಡಿಸ್ಬೇಕು ಸರ್, ಜಾಸ್ತಿ ಎಕ್ಸ್ಪ್ಲನೇಷನ್ ಕೊಡಂಗಿಲ್ಲ. ತುಂಬಾ ಥ್ಯಾಂಕ್ಸ್ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ ಮ್ಯಾಮ್, ಥ್ಯಾಂಕ್ ಯು Okay, ma'am. ಸೋ ಮಚ್. ಒಂದ್ ನಿಮಿಷ ರೆಕಾರ್ಡ್ ಆಫ್ Thank you ಮಾಡ್ತೀನಿ. so much.